ಅರ್ಪಿಸುತ್ತದೆ. ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಪ್ರಮೋದ್ ಹೆಗಡೆ ಅಧ್ಯಕ್ಷರು ಸಂಕಲ್ಪ ಸೇವಾ ಟ್ರಸ್ಟ್ ಯಲ್ಲಾಪುರ ಇವರಿಗೆ ನಮ್ಮ ಬೆಳ್ಳಿ ಹಬ್ಬ ಆಚರಣೆ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ರಂಜಾನ್ ದರ್ಗಾ ಬಸವಶ್ರೀ ಪುರಸ್ಕೃತರು ಹಾಗೂ ನಾಡಿನ ಖ್ಯಾತ ಸಾಹಿತ್ಯ ಚಿಂತಕರು ಧಾರವಾಡ ಇವರಿಗೂ ಕೂಡ ನಮ್ಮ ಬೆಳ್ಳಿ ಹಬ್ಬ ಆಚರಣಾ ಸಮಿತಿಯ ಪರವಾಗಿ ಪುಷ್ಪಗುಚ್ಛದೊಂದಿಗೆ ಸ್ವಾಗತವನ್ನು ಕೋರುತ್ತೇವೆ. ಇನ್ನೋರ್ವ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಎಸ್.ಕೆ. ಅಂಬೇಕರ್, ಪ್ಲೇಸ್ಮೆಂಟ್ ಆಫೀಸರ್ ಆಫ್ ಗುಪ್ತೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾವಿ ಇವರಿಗೂ ಕೂಡ ಬೆಳ್ಳಿ ಹಬ್ಬ ಆಚರಣಾ ಸಮಿತಿ ಪರವಾಗಿ ಪುಷ್ಪಗುಚ್ಛದೊಂದಿಗೆ ಸ್ವಾಗತವನ್ನು ಕೋರುತ್ತೇವೆ. ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಕೆ. ಸಂತೋಷ್ ಕುಮಾರ್ ಎಸ್.ಇ. ಗಣೇಶ್ ಗುಡಿ ಇವರಿಗೂ ಕೂಡ ಪುಷ್ಪಗುಚ್ಛದೊಂದಿಗೆ ನಮ್ಮ ಬೆಳ್ಳಿ ಹಬ್ಬ ಆಚರಣೆಯ ಸಮಿತಿಯ ಪರವಾಗಿ ಪುಷ್ಪಗುಚ್ಛದೊಂದಿಗೆ ಸ್ವಾಗತವನ್ನು ಕೋರುತ್ತೇವೆ. ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಬಾಲಸುಬ್ರಹ್ಮಣ್ಯಂ CRS ಅಧ್ಯಕ್ಷರು ಶಾಲಾಭಿವೃದ್ಧಿ ಸಮಿತಿ ಕವಿನಿನಿ ಗಣೇಶ್ ಗುಡಿ ಇವರಿಗೂ ಕೂಡ ಬೆಳ್ಳಿ ಹಬ್ಬ ಆಚರಣಾ ಸಮಿತಿ ಪರವಾಗಿ ಸ್ವಾಗತವನ್ನು ಪುಷ್ಪಗುಚ್ಛದೊಂದಿಗೆ ಕೋರುತ್ತೇವೆ. ಅತಿಥಿಗಳಾಗಿ ಆಗಮಿಸಿದ ಶ್ರೀ ಪ್ರಸನ್ನ ಕುಮಾರ್ DDPP ಸಿರ್ಸಿ ಇವರಿಗೂ ಕೂಡ ನಮ್ಮ ಬೆಳ್ಳಿ ಹಬ್ಬ ಆಚರಣಾ ಸಮಿತಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಅತಿಥಿಗಳಾಗಿ ಆಗಮಿಸಿದ VS ಪಟಗಾರ್ DO ಇವರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದ ಸ್ವಾಗತವನ್ನು ಪುಷ್ಪಗುಚ್ಛದೊಂದಿಗೆ ಸ್ವಾಗತ ಕೋರುತ್ತೇವೆ. ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾದ VS ಶಿವನಾಳ್ SC ಇವರಿಗೂ ಕೂಡ ನಮ್ಮ ಬೆಳ್ಳಿ ಹಬ್ಬದ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾಗಿ ಅವರಿಗೂ ಕೂಡ ಹೂಪುಷ್ಪದಿಂದ ಶ್ರೀಮತಿ ಶ್ರೀದೇವಿ B. ಜಮನಕಟ್ಟಿ ಮುಖ್ಯೋಪಾಧ್ಯಾಯರು KHEP ಪ್ರೌಢಶಾಲೆ ಇವರಿಗೂ ಕೂಡ ಬೆಳ್ಳಿ ಹಬ್ಬ ಆಚರಣಾ ಸಮಿತಿ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಯಾದ ಶ್ರೀ ಸಂತೋಷ್ S. ಹೆಗಡೆ CES ಬೆಳ್ಳಿ ಹಬ್ಬ ಆಚರಣೆ ಸಮಿತಿ ಅಧ್ಯಕ್ಷರು ಇವರಿಗೂ ಕೂಡ ಪುಷ್ಪಗುಚ್ಛದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಅದರ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಿಂದ ಆಗಮಿಸಿದ ಶಿಕ್ಷಕರಿಗೆ ಮತ್ತು ಅಧಿಕಾರಿಗಳಿಗೆ ಅಲ್ಲದೆ ಇಡ್ಕಳದಿಂದ ಆಗಮಿಸಿದ ಅಧಿಕಾರಿ ವರ್ಗದವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ. ಆಗಮಿಸಿರುವ ನನ್ನ ಎಲ್ಲ ಸಹಪಾಠಿಗಳು ಮತ್ತು 1989ರಿಂದ ಇಂದಿನವರೆಗೆ ಅಭ್ಯಾಸ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ಉಪಸ್ಥಿತರಿರುವ ಎಲ್ಲ ನಾಗರಿಕರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತ. ಗಣೇಶ್ ಗುಡಿಯ ಸುತ್ತಮುತ್ತಲಿನ ಪ್ರದೇಶಗಳಾದ ಅವೇಡ, ಇಳುವ, ಬಾಡ್ಗೂನ್, ಉಸೋಡ, ಗೌಳಿವಾಡ, ಜಗಲ್ಪೇಟ್ಗಳಿಂದ ಆಗಮಿಸಿದ ಎಲ್ಲ ನಾಗರಿಕರಿಗೂ ಮತ್ತೊಮ್ಮೆ ಮುಗುದ್ದೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಯಾಕಂದ್ರೆ ಈ ದೀಪ ಬೆಳಗಿಸುವಂತಹ ವ್ಯಕ್ತಿ ನಾನು ಮೊದಲಿಗೆ ನಿಮಗೆ ಪರಿಚಯಿಸಿ ಸ್ವಾಗತ ಮಾಡಿದಂತಹ ವ್ಯಕ್ತಿ ಶ್ರೀ ಪ್ರಮೋದ್ ಹೆಗಡೆ. ಪ್ರಮೋದ್ ಹೆಗಡೆ ಅವರು 1989ರಲ್ಲಿ ಈ ಜ್ಞಾನ ಜ್ಯೋತಿಯನ್ನ ಬೆಳಗಿಸಿದ್ರು. ಆ ಜ್ಞಾನ ಜ್ಯೋತಿ ಇಂದಿಗೂ ಕೂಡ ನಿರಂತರವಾಗಿ ಬೆಳಗ್ತಾ ಇದೆ. ನಮಗೂ ಕೂಡ ಬಹಳಷ್ಟು ಬೆಳಕು ಕೊಟ್ಟಿದೆ, ದಾರಿ ದೀಪ ಆಗಿದೆ. ಹೌದು, 1989ರಲ್ಲಿ ಅದಕ್ಕೂ ಮುಂಚೆ ನಾವೆಲ್ಲರೂ ಕೂಡ ಗಣೇಶ್ ಗುಡಿಯಲ್ಲಿ 7ನೇ ಕ್ಲಾಸ್ ಕಲ್ತ ಮೇಲೆ 8ನೇ ಕ್ಲಾಸ್ಗೆ ದಾಂಡೇಲಿಗೆ ಹೋಗ್ತಾ ಇದ್ವಿ. ಆದ್ರೆ ಆ ಬರ್ಡನ್ ಅನ್ನ ತಪ್ಪಿಸೋದಕ್ಕೆ ಅಂತ ನಮ್ಮಲ್ಲೂ ಕೂಡ ಒಂದು ಪ್ರೌಢಶಾಲೆ ಆರಂಭ ಆಯಿತು, KHEP ಪ್ರೌಢಶಾಲೆ. ಆ ಪ್ರೌಢಶಾಲೆಗೆ ದೀಪ ಬೆಳಗೋದ್ರ ಮೂಲಕ ಉದ್ಘಾಟನೆ ಮಾಡಿದಂಥವರು ಪ್ರಮೋದ್ ಹೆಗಡೆ ಅವರು ಹಚ್ಚಿದ ದೀಪ ಇನ್ನೂ ನಂದಿಲ್ಲ. ಆದ್ರೂ ಕೂಡ ಸಾಂಕೇತಿಕವಾಗಿ ಇವತ್ತು ಕೂಡ ಅವರು ಈ ಬೆಳ್ಳಿ ಹಬ್ಬಕ್ಕೆ ದೀಪ ಬೆಳಗಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು. ಅಷ್ಟೇ ಅಲ್ಲ, ವೇದಿಕೆ ಮೇಲಿರುವಂತಹ ಎಲ್ಲಾ ಗಣ್ಯರು ಅವರಿಗೆ ಸಾಥ್ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅಷ್ಟೇ ಅಲ್ಲ, ನನ್ನ ಮುಂದೆ ಕುಳಿತುಕೊಂಡಿರುವಂತಹ ಎಲ್ಲ ನಾಗರಿಕರು ಮತ್ತು ನನ್ನ ಸಹಪಾಠಿಗಳು ಎಲ್ಲರೂ ಎದ್ದು ನಿಂತು ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು.
ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೂ ಕೂಡ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳ ಪರಿಚಯವನ್ನು ಮಾಡಿಕೊಡಲಿಕ್ಕಿದ್ದಾರೆ. ಮೊದಲಿಗೆ ಶ್ರೀಯುತ ಪ್ರಮೋದ್ ಹೆಗಡೆ, ಪರಿಚಯ ಖುಷ್ವಂತ್ ಕುಣ್ಣೂರ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮಾನವೀಯ ನೆಲೆ ನಿಂತಿರುವುದು ಸಂಸ್ಕೃತಿಯ ಉಳಿವಿನಲ್ಲಿ. ಈ ನೆಲದ, ಈ ಮಣ್ಣಿನ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ಸಂರಕ್ಷಣೆ ಹೆಗಡೆಯವರು ಮಾನವೀಯ ಮೌಲ್ಯಗಳ ಪ್ರತೀಕ. ಯಾವುದೇ ಜನಾಂಗದ, ಯಾವುದೇ ಸಂಸ್ಕೃತಿಯ ನಿಜದ ತಾಯಿಬೇರು ಎಂದರೆ ಜೀವನ, ಪ್ರೀತಿ ಮತ್ತು ಮಾನವೀಯ ಅಂತಃಕರಣ ಎನ್ನುವುದು ಸಂಕಲ್ಪ ಉತ್ಸವದ ಮುಖಾಂತರ ತೋರಿಸಿಕೊಟ್ಟವರು ಶ್ರೀ ಪ್ರಮೋದ್ ಹೆಗಡೆಯವರು. ಧೀಮಂತ ರಾಜಕಾರಣಿಗಳ ಜೊತೆ ಪಳಗಿದ ರಾಜಕೀಯ ಮುತ್ಸದಿ ಹಾಗೂ ಒಳ್ಳೆಯ ವಾಕ್ಪಟುಗಳು. ಇವರು ಯಲ್ಲಾಪುರದಲ್ಲಿ ಸಂಕಲ್ಪ ಸೇವಾ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದಾರೆ. 27 ವರ್ಷಗಳನ್ನ ಪೂರೈಸಿದ ಸಂಕಲ್ಪ ಸೇವಾ ಸಂಸ್ಥೆಯ ಮೂಲಕ ನಿರಂತರವಾಗಿ ನೆಲದ ಸಂಸ್ಕೃತಿ ಪರಂಪರೆಯನ್ನ ಎಲ್ಲೆಡೆ ಪಸರಿಸಿ ಸಂಸ್ಕಾರಿತವಾದ ಕಲಾರಾಧನೆಯನ್ನ ನಡೆಸಿಕೊಂಡು ಬರುತ್ತಿದ್ದಾರೆ. ಎಲ್ಲ ಭಾಷೆಯ, ಎಲ್ಲ ಜನಾಂಗದ ಕಲಾವಿದರನ್ನ ಗುರುತಿಸಿ ಪ್ರೋತ್ಸಾಹಿಸುತ್ತಾ ಬಂದ ಇವರು ಸಂಸ್ಕೃತಿ, ನಾಡು ನುಡಿಯ ಪರಂಪರೆಯನ್ನ ಬೆಳೆಸುವ ಕಲಾ ಪೋಷಕರಾಗಿದ್ದಾರೆ. ಇದನ್ನ ಗುರುತಿಸಿ ರಾಜ್ಯದ ಅತ್ಯುನ್ನತ ಕಲಾರಾಧಕ ಪ್ರಶಸ್ತಿಯನ್ನು ಸಹ ಇವರಿಗೆ ನೀಡಲಾಗಿದೆ. ಇನ್ನೊಂದು ವೈಚಿತ್ರ್ಯ ಮತ್ತು ವಿಶೇಷವೇನೆಂದರೆ, ಈ ಹಿಂದೆ 1889ನೇ ಜೂನ್ 17ರಂದು ನಮ್ಮ ಶಾಲೆಯ ಆರಂಭಗೊಂಡಿದ್ದು ಅಂದಿನ ಮುಖ್ಯ ಅಭಿಯಂತರರಾದ ಶ್ರೀ ಸಂಕಪ್ಪ ಶೆಟ್ಟರ ನೇತೃತ್ವದಲ್ಲಿ ಶ್ರೀಯುತ ಪ್ರಮೋದ್ ಹೆಗಡೆಯವರು ಶಾಲೆಯನ್ನ ಉದ್ಘಾಟಿಸಿದರು. ಆದರೆ ಇಂದು ಅವರ ಉಪಸ್ಥಿತಿಯಲ್ಲೇ KHEP ಪ್ರೌಢಶಾಲೆ 25 ವಸಂತಗಳನ್ನ ಪೂರೈಸಿ ರಜತ ಮಹೋತ್ಸವವನ್ನ ಆಚರಿಸುತ್ತಿದ್ದು ಒಂದು ಸಂಭ್ರಮದ ಸಂಗತಿಯೇ ಸರಿ. ಕಾಕತಾಳೀಯವೇನೆಂದರೆ ಅವರೇ ಇಂದು ಉದ್ಘಾಟಕರಾಗಿ ಆಗಮಿಸಿದ್ದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಇಂತಹ ಧೀಮಂತ ವ್ಯಕ್ತಿಯನ್ನ ಮತ್ತೊಮ್ಮೆ ಎಲ್ಲರ ಪರವಾಗಿ ಸಭೆಗೆ ಸ್ವಾಗತಿಸುತ್ತಾ ನನ್ನ ಮಾತುಗಳನ್ನ ಮುಗಿಸುತ್ತೇನೆ. ಜೈ ಹಿಂದ್. ದಯವಿಟ್ಟು ಬನ್ನಿ. ಗೌರವಾನ್ವಿತ ಸಭಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಶಂಕರ್ ದೇವನೂರವರೇ, ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ರಂಜಾನ್ ದರ್ಗಾರ್ ಅವರೇ, ಪ್ರೊಫೆಸರ್ SK ಅಂಬೇಕರ್ ಅವರೇ, ಶ್ರೀ K ಸಂತೋಷ್ ಕುಮಾರ್ ಅವರೇ, ಶ್ರೀ ಬಾಲಸುಬ್ರಹ್ಮಣ್ಯ ಅವರೇ, ಶ್ರೀ ಪಟ್ಗಾರ್ ಅವರೇ, ಶ್ರೀಮತಿ ಶ್ರೀದೇವಿ ಚಿಮ್ಮನಕಟ್ಟಿ ಅವರೇ, ಶ್ರೀ ಸಂತೋಷ್ S ಹೆಗ್ಡೆ ಅವರೇ, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಹಿರಿಯರೇ, ಆತ್ಮೀಯ ಬಂಧು ಭಗಿನಿಯರೇ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ, ನಾನು ನಿನ್ನೆ ಕರಾವಳಿ ಉತ್ಸವದಲ್ಲಿದ್ದೆ. ನನಗಿನ್ನೂ ಆ ಗುಂಗು ಹೋಗಿರಲಿಲ್ಲ. ಮೌಲಿಕವಾಗಿ ಗುಣಮಟ್ಟದ ದೃಷ್ಟಿಯಿಂದ ಹೇಳೋದಿದ್ರೆ, ರಾಜ್ಯದಿಂದ ಕಾರವಾರದವರೆಗೆ ನಡೆಯುವ ಎಲ್ಲ ಉತ್ಸವಗಳಿಗಿಂತನೂ ಒಂದು ಸಂಭ್ರಮದ ಹಬ್ಬದ ಒಂದು ಉತ್ಸವ ಇದ್ರೆ ಅದು ನಾನಿವತ್ತು ಗಣೇಶ ಗುಡಿಯಲ್ಲಿ ನಾನು ನೋಡ್ತಾ ಇದ್ದೇನೆ. ನನಗೆ ಸತ್ಯವಾಗಿ ಹೇಳ್ತಾ ಇದ್ದೀನಿ. 3-4 ಭಾವನೆಗಳನ್ನು ನಾನು ಹಂಚಿಕೊಳ್ಬೇಕು. ಶಂಕರ್ ದೇವನೂರವರು ದೇವರೇ ತನ್ನ ಊರಿನಿಂದ ಶಂಕರನಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅವರು ಗಣೇಶ ಗುಡಿಗೆ. ನಾನು ಅವ್ರ ಬಗ್ಗೆ ಮುಖಸ್ತುತಿ ಮಾಡುವಂತ ಶಬ್ದಗಳನ್ನು ಆಡಬೇಕು ಅನ್ನುವಂಥದ್ದಿಲ್ಲ. ಕೆಲವು ಭಾವನೆಗಳನ್ನು ನಾನು ವ್ಯಕ್ತಪಡಿಸಬೇಕಾಗ್ತದೆ. ಎಷ್ಟು ಹಬ್ಬ ಆಚರಿಸ್ತಾ ಇದ್ದೀರಿ ನೀವು, ವಿಶೇಷವಾಗಿ ತಾಯಂದಿರು, ಮಹಿಳೆಯರು. 4-6 ಅನುಭವಗಳು ನನಗೆ. ಅಲ್ಲಿ ನನ್ನ ಹಿಂದೆ ಕುಳಿತವರು ಒಬ್ರು ಬಂದ್ರು, ಪಾಪ ಲೇಡೀಸ್ ಯಾರು, ಆಂಟಿ ನನ್ನ ಪರಿಚಯ ಆಯ್ತಾ ನಿಮ್ಗೆ ಅಂತ ಕೇಳಿದ್ರು. ಅವ್ರು 1 ನಿಮಿಷ ವಿಚಾರ ಮಾಡಿದ್ರು. ಇಲ್ಲ, ನಾನು ಇಂಥವ್ರ ಅಕ್ಕ ಅಂತ ಹೇಳಿದ್ರು. ಅಂದ್ರೆ 20-25 ವರ್ಷ ಹಿಂದೆ ಶಾಲೆ ಕಲ್ತವ್ರು ಎಲ್ಲ ಬಂದಿದ್ದಾರೆ ಇಲ್ಲಿ. ಈ ಮಾತಾಡುವ ಹುಡುಗಿಗೆ, ಮಹಿಳೆಗೆ ತಾನಿನ್ನೂ ಈ ಶಾಲೆಯ ವಿದ್ಯಾರ್ಥಿನಿ ಹೇಳುವಂತ ಭಾವನೆಯಲ್ಲೇ ಇದ್ದಾಳೆ. ಆದ್ರೆ ಇವಳು ಒಂದು ಆಂಟಿ ಆಗಿದ್ದಾಳೆ, ಅದು ಆ ಮರ್ತೋಗಿದೆ ಅವಳಿಗೆ. ಎಷ್ಟು ಪ್ರೀತಿಯನ್ನು ಹಂಚಿಕೊಳ್ತಾ ಇದ್ರು.
ಶಂಕರದೇವನೂರವರು ಒಮ್ಮೆ ಭಾವುಕರಾದರು. ಆ ಶ್ರೀದೇವಿ ಟೀಚರಿಗೆ ಒಬ್ಬ ವಿದ್ಯಾರ್ಥಿನಿ ಇರಬಹುದು, ಹಳೆ ಶಾಲೆ ವಿದ್ಯಾರ್ಥಿನಿ ಇರಬಹುದು, ಒಂದು 3-4 ನಿಮಿಷ ಭಾವೋದ್ವೇಗದಿಂದ ಅಪ್ಪು ಹಿಡ್ಕೊಂಡು ಇಲ್ಲಿ ಅದನ್ನು ನೋಡಿ ಶಂಕರದೇವನೂರವರು ಭಾವುಕರಾಗ್ಬಿಟ್ರು. ನೋಡ್ರಿ, ಇದೇ ಪ್ರೀತಿ ಅಂತ ಹೇಳ್ತಾರೆ. ಇದನ್ನು ಬಿಟ್ಟು ಜಗತ್ತಲ್ಲಿ ಎಲ್ಲಿದ್ದಾರೆ ಪ್ರೀತಿ? ಇದು ನಿಜವಾದ ಪ್ರೀತಿ ಅಂತೇಳಿ ಆ ಗುರು ಶಿಷ್ಯರ ಸಂಬಂಧದ ಬಗ್ಗೆ ಮಾತನಾಡ್ಕೊಳ್ತಾ ಇದ್ವಿ. ನಾನು ಅವರೇ ವಿದ್ಯಾರ್ಥಿನಿಯರು ಅಂತ ಹೇಳಿದ್ದೆ. ಅವರೆಲ್ಲ ತಾಯಂದ್ರಾಗಿದ್ದಾರೆ, ಒಂದೇ ಡ್ರೆಸ್ ಹಾಕಿದ್ದಾರೆ, ಬಿಸಿಲಲ್ಲಿ ಅಳೆದು ಹೋದ್ರೂ ತೊಂದರೆ ಇಲ್ಲ, ಅದಕ್ಕೆಲ್ಲ ಅಲಂಕಾರಗಳನ್ನು ಮಾಡ್ಕೊಂಡಿದ್ದಾರೆ. ಸಹಿತ ಕನಿಷ್ಠ 2 ಕಿಲೋಮೀಟರ್ ಬಿಸಿಲಲ್ಲಿ ನಡೆದಿದ್ದಾರೆ. ಒಬ್ಬರು ಸಹಿತ ಚಪ್ಪಲ್ ಹಾಕದೆ ಆ ದೈವಿ ಭಾವನೆಯಿಂದ ನಡ್ಕೊಂಡು ಬಂದಿದ್ದಾರೆ ತಮ್ಮ ಶಾಲೆಯ ಕಾರ್ಯಕ್ರಮದಲ್ಲಿ. ನಾನು ಹೇಳಿದೆ, ನೋಡಿ ಅವರ ಪಾದ ನೋಡಿ ಎಷ್ಟು ಊರು ಬಿಸಿಲಲ್ಲಿ ಸುಡ್ತಾ ಇದೆ, ಅವರ ಶ್ರದ್ಧೆ ಭಕ್ತಿಯಲ್ಲಿ. ಅದಕ್ಕೆ ಹೇಳೋದು, ಈ ದೈವಿ ಭಕ್ತಿ ಹೇಳುವಂಥದ್ದು ಯಾವ ತರದ ಇಮೋಷನಲ್ ಆದಂತ ವಿಚಾರ ಅಂತಂದ್ರೆ, ಅದರ ನಂಬಿಕೆ ಮೇಲೆ ಎಷ್ಟೋ ಜನ ಕೆಂಡದ ಮೇಲೆ ನಡೆದು ಹೋಗ್ತಾರೆ. ಇದೆಲ್ಲ ಆಗುವಂತದ್ದು ನಮ್ಮ ಕಣ್ಣು ಮುಂದೆ ನಾವು ನೋಡುವಂಥದ್ದು. ಎಲ್ಲರೂ ಸಹಿತ ಪರಸ್ಪರವಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ರು. ನಿರೂಪಣೆ ಮಾಡುವಂತವ್ರು ಇಬ್ರು ಸಹಿತ ತಮ್ಮ ವಿದ್ಯಾರ್ಥಿ ಜೀವನವನ್ನ ಮೆಲುಕು ಹಾಕ್ತಾ ಇಂತಹ ಅವಕಾಶ ಸಿಕ್ಕಿದ್ದು. ಲಕ್ಷಾಂತರ ಜನ ನೋಡುವಂತ ಟಿವಿಯ ಮುಂದೆ ಅವರು ಆಂಕರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಅವರಲ್ಲಿ ಲಕ್ಷಾಂತರ ಜನ ನೋಡಿರ್ತಾರೆ. ಆದ್ರೆ ಅದೆಲ್ಲಕ್ಕಿಂತ ಗಣೇಶ್ ಗುಡಿಯ ಇವತ್ತಿನ ಸಭೆ ನಮ್ಮ ಜೀವನದಲ್ಲಿ ನಾವು ಧನ್ಯರಾಗಿದ್ದೇವೆ ಹೇಳುವಂತ ಶಬ್ದವನ್ನು ಬಳಸ್ತಾರೆ ಅವರು. ಒಂದ್ ಕಡೆ ಧನ್ಯತೆ ಇದೆ, ಒಂದ್ ಕಡೆ ಪ್ರೀತಿ ಇದೆ, ಒಂದ್ ಕಡೆ ಉತ್ಸಾಹ ಇದೆ, ಸಂಭ್ರಮ ಇದೆ, ಹಬ್ಬ ಇದೆ. ನನಗನ್ನಿಸ್ತು ಮೆರವಣಿಗೆಯಲ್ಲಿ ಬರಬೇಕಾದ್ರೆ ನಾವು ಭಾಗವಹಿಸಿದ್ದು ಎಷ್ಟು ಸರಿ ಅಂತ ಹೇಳಿ. ನಾವು ವ್ಯಕ್ತಿಗತವಾಗಿ ಏಕಾಂಗಿಯಾಗಿದ್ದಾಗ ನಮ್ಮಲ್ಲಿ ಅಧೀರತೆ ಇರ್ತದೆ, ಒಂಟಿತನ ಕಾಡ್ತದೆ. ನಾವು ಇಷ್ಟು ದೊಡ್ಡ ಸಮಾಜದಲ್ಲಿ ನಾನು ಒಬ್ಬನೇ ಹೇಳುವಂತ ಕೀಳಿರಿಮೆ, ಇನ್ಫೀರಿಯರಿಟಿ ನಮ್ಮನ್ನು ಕಾಡುತ್ತದೆ. ಆದ್ರೆ 1,000 ಜನ ಎಲ್ಲಾ ಜನರ ಮಧ್ಯದಲ್ಲಿ ಮೆರವಣಿಗೆಯಲ್ಲಿ ಬರಬೇಕಾದ್ರೆ ನಮ್ಗೆ ಅನ್ಸುವಂತದ್ದು ಏನು ಅಂತಂದ್ರೆ, ಜೀವನದಲ್ಲಿ ನಾನು ಏಕಾಂಗಿ ಅಲ್ಲ, 1000 ಗಟ್ಟಲೆ ಜನರ ಮಧ್ಯದಲ್ಲಿ ನಾನಿದ್ದೇನೆ, ಅವ್ರು ನನ್ನ ಜೊತೆ ಇದ್ದಾರೆ ಹೇಳುವಂತ ಭರವಸೆ ಜೀವನದಲ್ಲಿ ಬರ್ತದೆ. ಅದು ಮೆರವಣಿಗೆಯಲ್ಲಿ ಭಾಗವಹಿಸುವಂತದ್ದು. ಉತ್ಸಾಹಿ ಹುಡುಗರೆಲ್ಲ ಕುಡಿದು ಕುಪ್ಪಳಿಸಿದ್ರು. ಒಬ್ಬ ಮಹಿಳೆನೂ ಬಹಳ ಚೆನ್ನಾಗಿ ಕುಡಿದ್ರು. ಅದರಲ್ಲಿ ಜೀವನೋತ್ಸಾಹ ಅಂದ್ರೆ ಇದೆ, ಬೇರೆ ಅಲ್ಲ. ಇದು ಎಲ್ಲಾದ್ರೂ ಗಣೇಶ್ ಗುಡಿ ಕಿರಾಣಿ ಅಂಗಡಿ ಹತ್ರ ಹೋಗಿ ನಮಗೊಂದು 5 ಕಿಲೋ ಜೀವನೋತ್ಸಾಹ ಕೊಡಿ, ನೆಮ್ಮದಿ ಕೊಡಿ ಹೇಳಿದ್ರೆ ಅದು ಸಿಗುವಂತ ವಸ್ತು ಅಲ್ಲ. ಅದು ಸಮಾಜಮುಖಿಯಾಗಿ ಜನರ ಮಧ್ಯದಲ್ಲಿದ್ದು ಅಲ್ಲಿ ನಡೆಯುವಂತ ವಿದ್ಯಮಾನದ ಒಳಗಡೆ ನಾವು ಒಬ್ಬರಾಗಿ ಅದನ್ನ ಸಂತೋಷವನ್ನು ಅನುಭವಿಸುವಂತದ್ದೇ ನಮ್ಮ ಜೀವನೋತ್ಸಾಹ. ಅದು ನಿಮ್ಗೆಲ್ಲ ಎಲ್ಲರಿಗೂ ಅನುಭವ ಇದೆ. ಅದು ನಾನು 25 ವರ್ಷ ಆಗಿದ್ದ ಆಮೇಲೆ ಹೇಳ್ತೇನೆ ಅದ್ರ ಬಗ್ಗೆ. ನಾವೆಲ್ಲ ಯುವಕರಿದ್ದಾಗ, ಕಾಲೇಜಲ್ಲಿ ಇದ್ದಾಗ ಮೆರವಣಿಗೆಗೆ ಹೋಗ್ತಾ ಇದ್ವಿ. 4 ರಸ್ತೆ ಕುಡಿದಾಗ ಹೆಚ್ಚು ಜನ, ಅದರಲ್ಲೂ ಮಹಿಳೆಯರು ನೋಡ್ತಾ ಇದ್ರೆ ನಮ್ಮ ಕುಡಿತ ಮತ್ತು ಹೆಚ್ಚಾಗ್ತಿತ್ತು. ಅಂದ್ರೆ ಎಲ್ಲಿಯೋ ಒಂಥರ ಸಾಮಾಜಿಕ ಬದುಕಿನಲ್ಲಿ ಅನುಭವಿಸುವಂತ ಸಂತೋಷವೇ ಬೇರೆ. ಅದು ಈ ಒಂದೇ ಮಾತ್ರ ಅದೆಲ್ಲ ನಾವು ಒಟ್ಟು ಜಯಕಾರ ಹಾಕ್ತಾ 4 ಜನ ನೋಡ್ತಾ ಇರ್ಬೇಕು, ನಮ್ಗೆ ಮತ್ತು ಜೋರಾಗುದು ಅವತ್ತು ಕೂಗಾಟ. ಎಲ್ಲಿಂದ ಯಾಕೆ ಇದೆಲ್ಲ? ಏನು ಜನ ನಮ್ಮನ್ನು ನೋಡ್ಬೇಕು, ಹೊಗಳಬೇಕು ಅನ್ನುವಂಥದ್ದಲ್ಲ. ಸಮಾಜಮುಖಿಯಾಗಿ ಸಮಾಜದಲ್ಲಿ ನಾನು ಒಬ್ಬನಾಗಿ ಸಮಾಜದ ಜೊತೆ ಇದ್ದಾಗ ಅದನ್ನು ಅನುಭವಿಸುವಂತ ಸಂತೋಷವೇ ಬೇರೆ. ಅದಕ್ಕೊಂದು ಪ್ರತ್ಯಕ್ಷ ದರ್ಶನ ಹೇಳುವಂತದ್ದಿದ್ರೆ ಅದು ಶಂಕರದೇವನೂರವರು ಗಣೇಶ್ ಗುಡಿಯಲ್ಲಿ ಇವತ್ತು ಮಾಡಿ ತೋರಿಸಿದ್ದಾರೆ. ಅದರ ಅನುಭವವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಶಂಕರದೇವನೂರವ್ರ ಬಗ್ಗೆ ಮುಖಸ್ತುತಿ ಹೇಳುವಂತದ್ದು ಅವಶ್ಯಕತೆ ಇಲ್ಲ. ನಾನು ಬಹಳ ನೋವಿನಿಂದ, ದುಃಖದಿಂದ ಆ ಮಾತನ್ನು ಹೇಳ್ತೇನೆ. ನೀರು ಹರಿಸಿದ್ದೆ. ಒಂದು ತಾಯಿಯ ಮಮತೆ ಬಗ್ಗೆ ಮಾತನಾಡ್ತಾರೆ. ಅವರ ಬಾಲ್ಯದ ಕಡು ಬಡತನದ ಬಗ್ಗೆ ಅವರು ಅಲ್ಲಿ ಬರೀತಾರೆ. 3 ಜನ ಸಹೋದರರವರು. ಅವರ ತಂದೆ ತೀರ್ಕೊಳ್ತಾನೆ ಚಿಕ್ಕಂದಿನಲ್ಲಿ. ಚಿಕ್ಕ ಗುಡಿಸಿನಲ್ಲಿ ಸಂಸಾರ ಒಟ್ಟು ತಾಯಿಯ ಜೊತೆಗೆ. ಹಸಿವಿದೆ, ಮನೆಯಲ್ಲಿ ಅನ್ನ ಇಲ್ಲ, ಹೊರಗಡೆ ಅಪಮಾನ ಇದೆ, ಸಾರ್ವಜನಿಕವಾಗಿ ಇವರ ಹತ್ರ ಯಾರು ಮಾತನಾಡೋರಿಲ್ಲ. ಅಂತಹ ಶೋಷಿತವಾದಂತಹ ಕುಟುಂಬದಲ್ಲಿದ್ದಾರೆ. ಚಿಕ್ಕಂದಿನಲ್ಲಿ ತಂದೆ ತೀರ್ಕೊಂಡಿದ್ದಾರೆ. ಶವ ಸಂಸ್ಕಾರ ಮಾಡ್ತಾರೆ, ಮನೆಗೆ ಬಂದು ತಲುಪ್ತಾರೆ. ಭೀಕರವಾದಂತ ಗುಡುಗು ಮಿಂಚು ಪ್ರಾರಂಭವಾಗ್ತದೆ. ಅವರ ಹಿರಿಯ ಸಹೋದರ ಬಹಳ ದೊಡ್ಡ ಸಾಹಿತಿ ದೇವೂರು ಮಹಾದೇವರವರ ತಾಯಿ ಹತ್ರ, ನಂಜಮ್ಮ ಅಂತ ಹೆಸರು ಅವ್ರದ್ದು, ಅವ್ರ ಹತ್ರ ಹೇಳ್ತಾರೆ, ಅಮ್ಮ ತಂದೆಯನ್ನು ಕಳ್ಕೊಂಡಾಯ್ತು, ಹೊರಗೆ ಹೋದ್ರೆ ಅಪಮಾನ, ಹೊಟ್ಟೆಯಲ್ಲಿ ಹಸಿವು ಕಾಡ್ತಾ ಇದೆ, ಈ ಸಿಡಲು ಬೀಳ್ತಾ ಇದೆ. ಅಮ್ಮ ಒಂದ್ ಸಲ ಈ ಸಿಡಲು ಜೋರಾಗಿ ನಮ್ಮನ್ನೆಲ್ಲ ಒಂದೇ ಸಲ ಸಾಯಿಸಿ ಬಿಟ್ರೆ ಎಷ್ಟು ದೊಡ್ಡ ಉಪಕಾರ ಆಗ್ತಿತ್ತು ಅಂತ ಹೇಳಿ ಅವ್ರ ಅಣ್ಣ ಹೇಳ್ತಾರೆ. ಆ ಕುಟುಂಬದ ಒಂದು ದೀಪ ಅದು ಶಂಕರದೇವನೂರವರು.
ಅಂತಹ ಶೋಷಣೆ, ಅಂತಹ ಅಪಮಾನ, ಅಂತಹ ಹಸಿವು ಅವೆಲ್ಲವುಗಳ ಮಧ್ಯದಲ್ಲಿ ಹುಟ್ಟಿ ಬಂದಂಥ ಒಂದು ಬೆಳಕು ಅದು. ಮಹಾದೊಡ್ಡ ಸಾಹಿತಿ ಆಗ್ತಾರೆ, ಎರಡನೆಯ ಸಹೋದರ ಮಹಾದೊಡ್ಡ ಸಂಪನ್ಮೂಲ ಅಧಿಕಾರಿ ಆಗ್ತಾರೆ, ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಅಷ್ಟೇ ಅಲ್ಲ ರಾಜ್ಯಕ್ಕೆ ಹೆಮ್ಮೆ ಪಡುವಂತ ಮಹಾದೊಡ್ಡ ಇಂಜಿನಿಯರ್, ಚೀಫ್ ಇಂಜಿನಿಯರ್ ಆಗ್ತಾರೆ ಶಂಕರದೇವನೂರವರು. ಮಾತಾಡ್ತಾ ಇರ್ತಾರೆ. ಎಷ್ಟು ಹೊತ್ತು ಸಾಧ್ಯವೋ ಅವ್ರ ಮಾತನ್ನ ನಾವು ಕೇಳಬೇಕು ವಿನ ನಮ್ಮ ಮಾತು ಅವ್ರ ಮುಂದೆ ನಡೆಯೋದಿಲ್ಲ. ಹೇಳಿದ್ದೆಲ್ಲ ವೇದಾಂತ. ನೀರು ತಂದ್ಕೊಟ್ರು ಒಬ್ರು, ಏನ್ ಹೇಳ್ಬೋದು ವೇದಾಂತ? ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂತ ಪಾನೀಯ ಅಂದ್ರೆ ನೀರಂತೆ, ಅವ್ರದ್ದೊಂದು ವೇದಾಂತದ್ದು. ಈಗ ಹೇಳಿದ್ರು ದರಾಬೇಂದ್ರೆ ಅವ್ರದ್ದು ವಿಚಾರವನ್ನು ಹೇಳಿದ್ರು. ಮೊದಲು ನೀನಾಗ್ಲಿಕ್ಕೆ ಪ್ರಯತ್ನ ಮಾಡು, ಮತ್ತೊಬ್ಬರ ಕಡೆ ನೋಡ್ಬೇಡ. ಯಾವತ್ತು ನೀನಾಗ್ತೀಯೋ ಉಳಿದವರೆಲ್ಲ ನೀನೊಳಗಡೆ ಬರ್ತಾರೆ ಹೇಳುವಂಥದ್ದು ಒಂದು ವೇದಾಂತವನ್ನು ಹೇಳಿದ್ರು. ಆಡಿದ ಮಾತೇ ಒಂದೊಂದು ವೇದಾಂತ. ಪ್ರೀತಿಯ ಬಗ್ಗೆ, ಮಮತೆಯ ಬಗ್ಗೆ, ವಾತ್ಸಲ್ಯದ ಬಗ್ಗೆ, ಅನುರಾಗದ ಬಗ್ಗೆ, ಬಂಧನದ ಬಗ್ಗೆ, ಬಂಧುರದ ಬಗ್ಗೆ, ಎಲ್ಲ ಈ ಬದುಕಿನ ಸಂಬಂಧಪಟ್ಟಂತ ಭಾವನಾತ್ಮಕ ಮತ್ತು ವ್ಯವಹಾರಿಕ ವಿಷಯಗಳ ಬಗ್ಗೆ ಒಂದು ಐಡಿಯಾಲಜಿಕಲ್ ಆದಂತ, ಫಿಲಾಸಫಿಕಲ್ ಆದಂತ ಒಂದು ಟೆನ್ಷನ್ ಕೊಡುವಂತದ್ದು ಮನಸ್ಸು ಅವರು. ಆಡಿದ ಮಾತೆಲ್ಲ 10ನೇ ಶತಮಾನಕ್ಕೆ ಮಾತನಾಡಿದ್ರು, ತಕ್ಷಣ 10ನೇ ಶತಮಾನಕ್ಕೆ ಬರ್ತಾರೆ. ಒಂದು ಅದ್ಭುತವಾದಂತ ಸುಡಾನ್ ದೇಶದ ಒಂದು ಕರಳ ಕತ್ತರಿಸುವಂತ ಒಂದು ಅಲ್ಲಿಯ ಘಟನೆಯನ್ನ ವಿವರಿಸ್ತಾರೆ. ಅವರು ಐನ್ಸ್ಟೈನ್ ಬಗ್ಗೆ ಮಾತನಾಡ್ತಾರೆ, ವಿಜ್ಞಾನದ ಬಗ್ಗೆ ಮಾತನಾಡ್ತಾರೆ, ಆಧ್ಯಾತ್ಮದ ಬಗ್ಗೆ ಮಾತನಾಡ್ತಾರೆ, ಶಂಕರಾಚಾರ್ಯರ ಬಗ್ಗೆ ಮಾತನಾಡ್ತಾರೆ, ವೇದ ಉಪನಿಷತ್ತರ ಬಗ್ಗೆ ಮಾತನಾಡ್ತಾರೆ, ಬಸವಣ್ಣನ ಬಗ್ಗೆ ಮಾತನಾಡ್ತಾರೆ. ನಾನು ಒಂದೇ ವಾಕ್ಯದಲ್ಲಿ ಹೇಳೋದಿದ್ರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕೆಪಿಸಿ ಒಬ್ಬ ಶಂಕರ್ ದೇವನೂರ್ ಅಂತ ವ್ಯಕ್ತಿಯನ್ನ ನಾವು ಪಡೆದಿದ್ದಕ್ಕೆ ಈ ಜಿಲ್ಲೆ ಧನ್ಯ ಆಗಿದೆ, ಈ ಭೂಮಿ ಅಂತ ಹೇಳಿ ಒಂದು ಮಾತಿನಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಪಾದಲ್ಲಿ ಇಷ್ಟು ಡ್ಯಾಮ್ ಕಟ್ಟಿದ್ದೇವೆ, ನೀರಿಟ್ಟಿದ್ದೇವೆ. ಅವ್ರ ಮನೆ ಹತ್ರ ಕುಡಿಲಿಕ್ಕೆ ನೀರು ಇರ್ಲಿಲ್ಲಂತೆ. ಅಲ್ಲಿ ಬಂದು ಕೈ ಮುಗಿದಾಗ ಹೇಳಿದ್ದು, ನಮ್ಗೆಲ್ಲ ಕುಡಿಲಿಕ್ಕೆ ನೀರು ಕೊಟ್ಟ ಮಾತ್ಮಾರಿ ಈ ಶಂಕರದೇವನೂರು ಅಂತ ಹೇಳಿ. ಡ್ಯಾಮ್ ನಲ್ಲೇ ನೀರು ತುಂಬಿಸಿ ಕುಡಿಲಿಕ್ಕೆ ಮನೆಯಲ್ಲಿ ನೀರು ಕೊಡ್ಲಿಕ್ಕೆ ಆಗದಿದ್ದಾಗ ಆ ಮನೆಗೆ ನೀರು ಕೊಟ್ಟವರಿದ್ರೆ ಶಂಕರದೇವನೂರವರು. ನಾನು ವ್ಯಕ್ತಿಯ ಯಾವುದೇ ಒಂದು ಸ್ವಾರ್ಥದ ದೃಷ್ಟಿಯಿಂದ ನಾನು ಹೊಗಳಿಕೆ ಮಾತನ್ನು ಹೇಳ್ತಾ ಇಲ್ಲ. ನಮ್ಮ ನಡುವೆ ಎಲ್ಲವೂ ಇದೆ, ಬೌದ್ಧಿಕ ದಿವಾಳಿತನವೂ ಇದೆ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ಸಜ್ಜನ ಹೇಳುವಂತ ವ್ಯಕ್ತಿಗಳು ಬಹಳ ಕೊರತೆ ಇದೆ ನಮ್ಮ ದೇಶದಲ್ಲಿ. ಒಂದು ಇಂತಹ ಸಜ್ಜನರಿಂದ ಇದ್ರೆ ಒಂದು ಸುಸಂಸ್ಕೃತವಾದಂತ ಸಮಾಜ ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ಈ ಮಾತನ್ನು ಹೇಳಿದ್ದೇನೆ. 25 ವರ್ಷದ ಹಿಂದೆ ನನಗೆ ನೆನಪಿರಲಿಲ್ಲ. ಇವತ್ತು ಕನ್ನಡದ ಬಗ್ಗೆ ನನಗೆ ಸಕೇದ ಆಶ್ಚರ್ಯ ಏನು ಅಂತಂದ್ರೆ, ಏನೂ ಮಾಡದೆ ನಾನು ನಿಷ್ಪ್ರಯೋಜಕವಾಗಿ ಸಾವಿನ ಕಡೆಗೆ ಬಂದ್ಬಿಟ್ನಲ್ಲ. ಅದಕ್ಕಾಗಿ 25 ವರ್ಷ ಕಳೆದು ಹೋದಂತ ಕಾಲದ ಬಗ್ಗೆ ನಾನು ವಿಚಾರ ಮಾಡ್ಬೇಕಾದ್ರೆ ಇಡೀ ಸಮಾಜ ಏನ್ ವಿಚಾರ ಮಾಡ್ಬೇಕಾಗ್ತದೆ ಅಂತಂದ್ರೆ, ಕಾಲ ಕಳೆದು ಹೋಗ್ತಾ ಇದ್ದೆ, ಇರುವ ಕಾಲದಲ್ಲಿ ಮೊದಲು ಒಂದು ದಿವಸ ಒಳ್ಳೆಯ ಕೆಲಸ ಮಾಡೋಣ ಹೇಳುವಂತದ್ದು ಒಂದು ಸದ್ಬುದ್ಧಿ ನಮಗಿದ್ರೆ ಎಷ್ಟು ಒಳ್ಳೆಯ ಕೆಲಸಗಳು ಆಗ್ತಾ ಇತ್ತು. 25 ವರ್ಷ ನನ್ನ ಜೀವನದ ವೇಸ್ಟ್ ಆಗೋಯ್ತಲ್ಲ ಹೇಳುವಂತದ್ದು ಮಾರ್ಗದಲ್ಲಿ ನಾನಿದ್ದೇನೆ. ಅವರು ದೊಡ್ಡ ಕಲಿತವರಾಗಿ ಈಗ ಇಳಿತಾರೆ, ತನ್ಮೂಲಕವಾಗಿ ಉಳಿದವರೆಲ್ಲ ಅಕ್ಷರಾಂತರ ಮಾಡ್ತಾರೆ. ನೋಡಿ, ಅವರ ಬದುಕಿನ ಉದ್ದಕ್ಕೂ ಸಹಿತ 60 ವರ್ಷಗಳವರೆಗೆ ಇವತ್ತು 25 ವರ್ಷದ ಹಿಂದಿನಿಂದ ಕಲಿತಂತ ಮಕ್ಕಳು ಬಂದಿದ್ದಾರೆ. ಎಂಥ ದೊಡ್ಡ ಗೌರವ ಮತ್ತು ಸ್ಮರಣೆ ಅವರದ್ದು. ಅವರಿಗೆ ಅಕ್ಷರ ಕಲಿಸ್ಕೊಟ್ಟವರು ಅವರು. ಅಂಥವರಿಂದ ಈ ಶಾಲೆ ಒಳ್ಳೆಯದಾಗಿದೆ. ಅವರು ನಿಜಕ್ಕೂ ಸಹಿತ ಪೂಜನೀಯರು ಹೇಳುವಂತದ್ದು. ಒಂದು ಎಚ್ಚರಿಕೆಯ ಮಾತು ಶಿಕ್ಷಣ ಕ್ಷೇತ್ರದ ಬಗ್ಗೆ. ಆ ಬಿಡಿ ಬಿಡಿ ಭಾಗಗಳಾಗಿರ್ತಕ್ಕಂಥ ಚದುರಿದ ಮನಸ್ಸಿನ ಮಕ್ಕಳನ್ನ ಒಂದು ಯಂತ್ರವಾಗಿ ತಯಾರು ಮಾಡಬೇಕು. ಒಂದು ಗ್ಯಾರೇಜ್ ನಲ್ಲಿ ಏನಾಗ್ತದೆ, ಒಬ್ಬ ಮೆಕ್ಯಾನಿಕ್ ಇರ್ತಾನೆ, ಅಂಬಾಸಿಡರ್ ಕಾರನ್ನ ಜೋಡಿಸಬೇಕು, ಬಿಡಿಯಾದಂತ ಭಾಗಗಳನ್ನ ಜೋಡಿಸಬೇಕು. ಜೋಡಿಸಬೇಕಾದಂತ ತಂತ್ರಜ್ಞ ಜೋಡಿಸುವಂತ ಕಾಲದಲ್ಲಿ ಏನಾದರೂ ತಪ್ಪಾಗಿ ಅವನು ಜೋಡಿಸಿದ್ರೆ ಯಂತ್ರವನ್ನ, ಕಾರನ್ನ, ಆ ಕಾರು ರಸ್ತೆ ಮೇಲೆ ಬಂದಾಗ ಅಪಘಾತಗಳಾಗ್ತದೆ. ಹಾಗೆ ಈ ಬಿಡಿ ಭಾಗಗಳಾಗಿರ್ತಕ್ಕಂಥ ಮಕ್ಕಳನ್ನ ತಯಾರು ಮಾಡುವಂತ ಕಾಲದಲ್ಲಿ ತಂತ್ರಜ್ಞರಾಗಿರ್ತಕ್ಕಂಥ ಶಿಕ್ಷಕರು ಏನಾದರೂ ತಪ್ಪಾಗಿ ಆ ಯಂತ್ರವನ್ನ ಜೋಡಿಸಿದ್ರೆ ನಾಳೆಗೆ ಆ ಮಕ್ಕಳಿಂದ ಸಹಿತ ಸಮಾಜದಲ್ಲಿ ಅಪಘಾತಗಳಾಗ್ತವೆ. ಆ ಕಾರಣಕ್ಕಾಗಿ ಈ ವರ್ಕ್ಶಾಪ್ ನಲ್ಲಿ ಪರಸ್ಪರವಾಗಿ ಸರಿಯಾದಂತ ತಯಾರಾಗುವಂತ ಮಕ್ಕಳನ್ನ ತಯಾರು ಮಾಡಬೇಕಂತ ಜವಾಬ್ದಾರಿ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತದೆ. ಗಣೇಶ್ ಗುಡಿ ಅದಕ್ಕೊಂದು ಉದಾಹರಣೆ ಆಗಿರ್ತದೆ ಹೇಳುವಂತ ಓದ್ತಾ ಇದ್ದೆ. ಒಬ್ರು ಅವ್ರ ಹೆಸರು ಮಾಡ್ತಿದ್ದೇನೆ, ಒಬ್ಬ ಋಷಿ ಸಮುದ್ರದ ಹತ್ರ ನಿಲ್ತಾರಂತೆ. ಸಮುದ್ರದ ಹತ್ರ ನಿಂತಾಗ ಎಷ್ಟು ದೊಡ್ಡ ಸಮುದ್ರ ಇದು, ಏನೆಲ್ಲವನ್ನ ತನ್ನ ಹೊಟ್ಟೆ ಒಳಗಡೆ ಹಾಕ್ತದೆ
ಎಲ್ಲ ಜಗತ್ತನ್ನು ಸಹಿತ ತನ್ನ ಒಡಲಲ್ಲಿ ಸೇರ್ಕೊಳ್ತದೆ. ಎಷ್ಟು ವಿಶಾಲವಾದಂತ ಮನಸ್ಸು ಅಂತ ಹೇಳಿ ಅವರು ಅಪ್ರಿಸಿಯೇಟ್ ಮಾಡ್ತಾ ಇರ್ತಾರೆ. 24ನೇ ಗುರು ಇನ್ನು ಮುಂದೆ ಸಮುದ್ರ ಅಂತ ಹೇಳಿ. ಸಮುದ್ರ ಏನ್ ಮಾಡ್ತದೆ ಅಂತಂದ್ರೆ, ಎಂಥ ದೊಡ್ಡ ನಾಟುಗಳು ಬರಲಿ, ಹಡಗುಗಳು ಬರಲಿ, ಎಂಥ ದೊಡ್ಡ ಯಾವ ಕಲುಷಿತವಾದಂತ ಪದಾರ್ಥ ಇದೆಯೋ ಅದನ್ನು ಹೊರಗಡೆ ಹಾಕ್ತದೆ. ಒಂದು ಚಿಕ್ಕ ಕಸವನ್ನು ಸಹಿತ ಹೊರಗಡೆ ಹಾಕ್ತದೆ. ಒಂದು ಚಿಕ್ಕ ಚಿಕ್ಕ ಎಲೆಗಳನ್ನು ಸಹಿತ ಹೊರಗಡೆ ಹಾಕ್ತದೆ. ಒಂದ್ ವೇಳೆ ಸಮುದ್ರ ಬೇಡ ಬೀಳಲಿ, ಇದೊಂದೇ ಚಿಕ್ಕದಲ್ವ ಎಲೆ ಬರ್ಲಿ, ಚಿಕ್ಕ ಕಸ ಅಲ್ವಾ ಬರ್ಲಿ, ಆ ಒಂದು ಭಾವನೆ ಇದ್ದಿದ್ರೆ ಇವತ್ತು ಕಸದಿಂದ ತುಂಬಿ ಹೋಗ್ತಿತ್ತು ಸಮುದ್ರ. ಬೀಳ್ತದಂತೆ. ಆ ಬೀಳಬೇಕಾದ್ರೆ ಹನಿಗೆ ಕನಸುಗಳಂತೆ. ನಾನು ಬೀಳಬೇಕಾದಂತ ಬೀಳುವಂತ ಹನಿ ನಾನೇ ಹನಿಗಳಾಗಿ ಒಂದು ತೊರೆಯಾಗಿ, ನೀರಾಗಿ, ಜರಿಯಾಗಿ, ನದಿಯಾಗಿ ಸಮುದ್ರವನ್ನ ಸೇರಿ ನನ್ನ ಅಸ್ತಿತ್ವ ಸ್ಥಾಪನೆ ಮಾಡಬೇಕು ಅಂತದ್ದು ಕನಸಂತೆ ಹನಿಗೆ, ಮಳೆಯ ಹನಿ ಬೀಳುವಂತ ಹನಿಗೆ. ಆ ಬೀಳುವಂತ ಕಾಲದಲ್ಲಿ ಕೆಟ್ಟ ಜನರ ಸಂಘದಿಂದ ಕಾದಂತ ಹಂಚಿನ ಮೇಲೆ ಬಿದ್ದರೆ ಒಂದು ಕ್ಷಣದಲ್ಲಿ ಆವಿಯಾಗಿ ಸುಟ್ಟು ಹೋಗ್ತದಂತೆ ನೀರಿನ ಹನಿ. ಕನಸುಗಳು ಸತ್ತು ಹೋಯಿತು. ಎರಡನೇ ನೀರಿನ ಹನಿಗಳು ಬೀಳಬೇಕಾದಂತ ಸಂದರ್ಭದಲ್ಲಿ ತಾನೇ ಹನಿಯಾಗಿ, ನೀರಾಗಿ, ತೊರೆಯಾಗಿ, ನದಿಯಾಗಿ, ಸಮುದ್ರವಾಗಿ ಶಾಶ್ವತವಾದಂತ ಅಸ್ತಿತ್ವ ಇಟ್ಟುಕೊಳ್ಬೇಕು ಅಂತ ಕನಸಿನಿಂದ ಬಂದಂತ ಹನಿ ಕೆಸುವಿನ ಎಲೆಯ ಮೇಲೆ ಬೀಳುತ್ತದಂತೆ. ಬಿದ್ದಾಗ ಮಾಣಿಕ್ಯದಂತೆ ಹೊಳಿತದಂತೆ. ಓಹೋ, ಇನ್ನೇನು ನನ್ನ ಅಸ್ತಿತ್ವ ಸ್ಥಾಪನೆ ಮಾಡದೆ ಭೂಮಿಯ ಮೇಲೆ ಅಂತ ಹೇಳಬೇಕಾದ್ರೆ ಕೆಳಗಿದ್ದಂತ ಎಲೆ ಅಲಗಾಡಿಬಿಟ್ರೆ ಗಾಳಿಗೆ ಭೂಮಿಯ ಮೇಲೆ ಆರಿ ಹೋಗ್ತದಂತೆ. ಕನಸುಗಳು ಆರಿ ಹೋಯ್ತು. ಗಣೇಶ್ ಗುಡಿಯಲ್ಲಿ ಮಕ್ಕಳು ಕಲಿತಾ ಇದ್ದಾರೆ. ಅವರು ಕನಸುಗಳನ್ನು ಕಟ್ಕೊಂಡಿದ್ದಾರೆ ಬದುಕಿನಲ್ಲಿ. ನಾನು ಹೀಗಾಗ್ಬೇಕು, IAS ಆಫೀಸರ್ ಆಗ್ಬೇಕು, ಚೀಫ್ ಇಂಜಿನಿಯರ್ ಆಗ್ಬೇಕು, ಮಾರುತಿ ಕಾರ್ ಬರ್ಬೇಕು, ಒಳ್ಳೆಯ ಮನೆ ಇರಬೇಕು, ಬೆಂಗಳೂರಿನಲ್ಲೇ ಇರಬೇಕು, ಹೀಗೇ ಇರಬೇಕು ನನ್ನ ಸಂಗಾತಿಗಳು, ಎಲ್ಲ ಕನಸುಗಳನ್ನು ಕಟ್ಕೊಳ್ಳುವಂತ ಕಾಲ. ಅಕಸ್ಮಾತ್ ಬದುಕಿನಲ್ಲಿ ನೀವೇನಾದ್ರೂ ಕಾದ ಹಂಚಿನ ಮೇಲೆ ಬಿದ್ದರೆ ಕನಸುಗಳು ಸತ್ತು ಹೋಗ್ತವೆ. ಅಥವಾ ಕ್ಷಣಿಕವಾದಂತ ಸುಖಕ್ಕಾಗಿ ಒಂದು ಕ್ಷಣ ಮಾತ್ರದಲ್ಲಿ ಹೊಳೆಯುವಂತ ಕ್ಷಣಿಕವಾದಂತ ಎಲೆ ಮೇಲೆ ಬೀಳುವಂತ ತವಕ ಮಾಡಿದ್ರೆ, ಎಲೆ ಅಲಗಾಡಿದ್ರೆ ಭೂಮಿಯ ಮೇಲೆ ಆರು ಹೋಗ್ತೇನೆ. ಹಾಗಿದ್ರೆ ಏನಾಗ್ಬೇಕು ನಮ್ಮ ಮಕ್ಕಳು ಅಂತಂದ್ರೆ, ಸ್ವಾತಿ ನಕ್ಷತ್ರದಲ್ಲಿ ಸಮುದ್ರದಲ್ಲಿರುವಂತ ಚಿಪ್ಪಿನಲ್ಲಿ ಸ್ವಾತಿ ನಕ್ಷತ್ರದ ಕಾಲದಲ್ಲಿ ಆ ಮಳೆಯ ಹನಿ ಬಿದ್ರೆ ಅದು ಲಕ್ಷಾಂತರ ವರ್ಷ ಇರ್ತಕ್ಕಂಥ ಮುತ್ತುಗಳಾಗ್ತದಂತೆ. ಅದಕ್ಕೆ ಸ್ವಾತಿ ನಕ್ಷತ್ರ ಮುತ್ತುಗಳು ಅಂತ ಹೇಳಿ ಕರೀತಾರೆ. ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ನಮ್ಮ ಮಕ್ಕಳು ಕಾದ ಹಂಚಿನ ಮೇಲೆ ಬೀಳಬಾರದು, ಕ್ಷಣಿಕ ಸುಖಕ್ಕಾಗಿ ಎಲೆಯ ಮೇಲೆ ಬೀಳಬಾರದು. ಅವರೆಲ್ಲ ಹೇಗಾಗಬೇಕು ಅಂತಂದ್ರೆ, ಶಾಶ್ವತವಾಗಿ ತಂದೆ ತಾಯಿಗಳಿಗೆ, ಊರಿಗೆ, ಶಾಲೆಗೆ, ಹಿರಿಯರಿಗೆ ಹೆಸರು ತರುವಂತ ಎಲ್ಲರೂ ಸಹಿತ ಸ್ವಾತಿ ನಕ್ಷತ್ರದ ಮುತ್ತುಗಳಾಗಲಿ ಗಣೇಶ ಗುಡಿಯ ಮಕ್ಕಳು ಹೇಳೋದು ನನ್ನ ಹತ್ರ ದೇವರ ಪ್ರಾರ್ಥನೆ. ಈ ಶಾಲೆನ ಉದ್ಘಾಟಿಸಿದ್ದು ನೀವು, ಬೆಳ್ಳಿ ಹಬ್ಬಕ್ಕೆ ಬಂದಿದ್ದು ನೀವು, ಗೋಲ್ಡನ್ ಜುಬ್ಲಿಗೂ ಬರ್ಬೇಕು ಅಂತ ನಮಗೂ ಆಸೆ. ನಮಗೂ ವಯಸ್ಸಾಗಿರುತ್ತೆ, ನಮಗೂ ವಯಸ್ಸಾಗಿರುತ್ತೆ ಅವಾಗ. ಬಟ್ ದೇವರು ಅಷ್ಟೊಂದು ಆಯುಸ್ಸು ಆರೋಗ್ಯ ತಮಗೆ ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಇನ್ನು ತಾವು ಕೂಡ JDS ಮುಖಂಡರಿದ್ದೀರಿ, ಕಾಂಗ್ರೆಸ್ ಮುಖಂಡರಿದ್ದೀರಿ. ಓಕೆ, ಸರಿ. ನಮ್ಮ ಶಾಲೆಗೆ ನೀವು ಹೇಳಿದಾಗೆ ಶಂಕರ್ ದೇವರು ಸರ್ ತುಂಬಾ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ನಿನ್ನೆನೆ ಹೇಳ್ತಾ ಇದ್ದೆ, ಬಹಳಷ್ಟು ಸೌಲಭ್ಯಗಳು ಇರ್ಲಿಲ್ಲ. ಆದ್ರೆ ಸೌಲಭ್ಯಗಳು ಇಲ್ಲದೆ ಇದ್ರೂ ಕೂಡ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಜ್ಞಾನಾರ್ಜನೆಯನ್ನ ನಮ್ಮ ಶಿಕ್ಷಕರು ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ತುಂಬಾ ಥ್ಯಾಂಕ್ಫುಲ್ ನಮ್ಮ ಟೀಚರ್ಸ್ಗೆ. ಆದ್ರೆ ತಮ್ಮಿಂದ ಕೂಡ ಏನಾದ್ರೂ ಸಣ್ಣ ಪುಟ್ಟ ಸಹಾಯದ ನಿರೀಕ್ಷೆಯಲ್ಲಿ ನಮ್ಮ ಪ್ರೌಢಶಾಲೆ ಯಾವಾಗ್ಲೂ ಇರುತ್ತೆ ಮತ್ತು ನೀವು ಯಾವಾಗ್ಲೂ ಅದಕ್ಕೆ ಸನ್ನದ್ಧರಾಗಿರ್ತೀರಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇನ್ನು ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಆಗಮಿಸಿರುವಂತಹ ಇನ್ನೊಬ್ಬ ಅತಿಥಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ. ಶ್ರೀ ಪ್ರಸನ್ನ ಕುಮಾರ್, DDPI ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿರಸಿ ಸರ್. ತಮಗೂ ಕೂಡ ಬೆಳ್ಳಿ ಹಬ್ಬ ಆಚರಣೆ ಸಮಿತಿಯ ಪರವಾಗಿ ಪುಷ್ಪ ಗುಚ್ಛದೊಂದಿಗೆ ಸ್ವಾಗತ. ವಿಜಾಪುರ. ಜನ್ಮ ದಿನಾಂಕ 20/6/1951. ವಿದ್ಯಾಭ್ಯಾಸ MA MM ಮೈಸೂರು ವಿಶ್ವವಿದ್ಯಾಲಯ, MA ಕರ್ನಾಟಕ ವಿಶ್ವವಿದ್ಯಾಲಯ. ಬರೆದ ಪುಸ್ತಕಗಳು: ಕಾವ್ಯ ಬಂತು ಬೀದಿಗೆ, ಹೊಕ್ಕಳಲ್ಲಿ ಹೂವಿದೆ, ನೆಲ್ಸನ್ ಮಂಡೇಲಾ, ಬಸವ ಪ್ರಜ್ಞೆ, ಬಸವಣ್ಣನವರ ದೇವರು, ನಡೆನುಡಿ ಸಿದ್ಧಾಂತ ಮುಂತಾದ 20 ಪುಸ್ತಕಗಳನ್ನು ಬರೆದಿರುತ್ತಾರೆ. ಪ್ರಶಸ್ತಿಗಳು: ರಾಷ್ಟ್ರೀಯ ಬಸವ ಪುರಸ್ಕಾರ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಮುಂತಾದ 17 ಪ್ರಶಸ್ತಿಗಳು ಇವರಿಗೆ ಸಂದಿವೆ.
ಶ್ರೀಯುತರು ತಮ್ಮ ಸೇವೆ ಹಂಪಿ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ, ಭಾಷಾ ಪ್ರಾಧಿಕಾರ ಸದಸ್ಯ ಮುಂತಾದ ಕಡೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಯುತರು ತಮ್ಮ ಸಾಂಸ್ಕೃತಿಕ ಪ್ರವಾಸ ರಷ್ಯಾ, ಬೈಲೋರಷ್ಯಾ, ಉಜ್ಬೇಕಿಸ್ತಾನ್, ಲೆಬನಾನ್, ಅಮೆರಿಕ, ಕೆನಡಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಸಿಂಗಾಪುರ್, ನೆದರ್ಲ್ಯಾಂಡ್ ಮುಂತಾದ ದೇಶಗಳಲ್ಲಿ ನಡೆದ ಶಾಂತಿ ಮತ್ತು ಸಂಸ್ಕೃತಿ ಕುರಿತ ವಿಚಾರ ಸಂಕಿರಣದಲ್ಲಿ ತಮ್ಮ ಪ್ರಬಂಧ ಮಂಡನೆಯನ್ನು ಮಾಡಿರುತ್ತಾರೆ. ಧನ್ಯವಾದಗಳು. ಸಮಯ ಬಹಳ ಆಗಿದೆ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ, ತಾಯಂದಿರೇ, ವಿದ್ಯಾರ್ಥಿಗಳೇ, ಸಹೋದರ ಸಹೋದರಿಯರೇ, ಇದು ನಿಜಕ್ಕೂ ಅತ್ಯಂತ ಹೃದಯಂಗಮವಾದಂಥ ಸಮಾರಂಭ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಬಿಸಿಲಲ್ಲಿ ಕೂಡ ತಾವೆಲ್ಲ ತದೇಕ ಸ್ಥಿತಿಯಿಂದ ಕೂಡಿ ಇಲ್ಲಿ ಕುಳಿತು ತಮ್ಮ ಮಕ್ಕಳ ಜೊತೆ ಸಮಯವನ್ನು ಬಹಳ ಅರ್ಥಪೂರ್ಣವಾಗಿ ಉಪಯೋಗಿಸ್ಕೊಳ್ತಾ ಇದ್ದೀರಿ ಅಂತ ನಾನು ಭಾವಿಸಿದ್ದೆ. ಮಿತ್ರ ಪ್ರಮೋದ್ ಹೆಗ್ಡೆ ಅವರು ಒಂದು ಮಾತನ್ನು ಹೇಳಿದ್ರು, ನಾನು ಸೋತವನು ಅಂತ ಹೇಳಿ. ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಕೂಡಲ ಸಂಘದ ಶರಣರು ಸೋಲಲು ಅರಿಯರು, ಕೂಡಲ ಸಂಘದ ಶರಣರು ಸೋಲಲು ಉಂಟು ಗೆಲ್ಲಲು ಅರಿಯರು ಅಂತ. ಯಾರು ಸಮಾಜದಲ್ಲಿ ಒಳ್ಳೆಯವನಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತಾನಲ್ಲ, ಅವನಿಗೆ ಸಮಾಜ ಸೋಲಿಸ್ತಾನೆ ಇರ್ತದಂತ 800 ವರ್ಷಗಳ ಹಿಂದೆ ಹೇಳಿದ ಬಸವಣ್ಣವರು. ಕೂಡಲ ಸಂಘದ ಶರಣರು ಸೋಲಲುಂಟು ಗೆಲ್ಲಲು ಅರಿಯರು. ಯಾಕೆಂದ್ರೆ ಈ ವ್ಯವಸ್ಥೆ ಯಾವ ತರ ಇದೆ ಅಂದ್ರೆ, ಅತ್ಯಂತ ಅವರು ಜಿಲ್ಲಾ ಪಂಚಾಯತಿನ ಉಪಾಧ್ಯಕ್ಷರಾಗಿದ್ದಾಗ ರಮಾನಂದ ನಾಯ್ಕರು ಅಧ್ಯಕ್ಷರಾಗಿದ್ರು. ಇಬ್ರು ಅತ್ಯಂತ ಪ್ರಾಮಾಣಿಕವಾದಂತ ಒಂದು ಒಳ್ಳೆಯವರನ್ನ ಸೋಲಿಸ್ತಾರಲ್ಲಿಕ್ಕೆ ಇವರೇ ಸಾಕ್ಷಿ. ಆದ್ರೆ ನೀವು ಜನರ ಇನ್ನೊಂದು ತರದ ಜನ ಇದ್ದಾರೆ, ಅವರು ಒಳ್ಳೆಯದನ್ನ ಸ್ವೀಕಾರ ಮಾಡೋ ಜನ ಇದ್ದಾರೆ. ತಾವೆಲ್ಲ ಕೊಟ್ಟಿದ್ದೀರಲ್ಲ, ಒಳ್ಳೆಯದನ್ನ ಸ್ವೀಕಾರ ಮಾಡಿದ್ದೀರಿ. ಪ್ರಮೋದ್ ಹೆಗ್ಡೆ ಅವರು ಬಹಳ ಸಂತೋಷ ಪಡಬೇಕು, ನೀವು ಒಳ್ಳೆಯವ್ರ ಜೊತೆ ಇದ್ದೀರಿ ಅಂತ ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಯಾವ ದುಃಖ ಬೇಡ, ನಮ್ಮ ಜೀವನದಲ್ಲಿ ಒಳ್ಳೆಯದನ್ನ ಮಾಡ್ತಾ ಹೋಗೋಣ. ಎರಡನೇದಾಗಿ ಶಂಕರ್ ದೇವನೂರವರು ಬಹಳ ಮುತುವರ್ಜಿಯಿಂದ ಈ ಸಮಾರಂಭವನ್ನ ಏರ್ಪಡಿಸಿದ್ದಾರೆ. ಹಳೆಯ ವಿದ್ಯಾರ್ಥಿಗಳನ್ನ, ಹೊಸ ವಿದ್ಯಾರ್ಥಿಗಳನ್ನ, ಶಿಕ್ಷಕ ವೃಂದವನ್ನ, ಪಾಲಕರನ್ನ, ಅಧಿಕಾರಿಗಳನ್ನ ಒಂದೆಡೆ ಸೇರಿಸಿ ಒಂದು ಅವಿಸ್ಮರಣೀಯವಾದಂತ ಸಮಾರಂಭವನ್ನ ಇವತ್ತು ನಾವು ಅದಕ್ಕೆ ಸಾಕ್ಷಿಯಾಗಿದ್ದೇವೆ. ನಾನು ಹೇಳೋದಿಷ್ಟೇನೆ, ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು, ಶಿಕ್ಷಕರು, ಪಾಲಕರು, ಇಲ್ಲಿ ಅಧಿಕಾರಿಗಳು ಒಂದು ಹೊಸತನವನ್ನ ಈ ಸಮಾರಂಭದಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಯಾಕೆ ಈ ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಶಿಕ್ಷಕ ವೃತ್ತಿ ಮತ್ತು ಅಕ್ಷರ ಜ್ಞಾನ ಜಗತ್ತಿನಲ್ಲಿ ಬಹಳ ಅನನ್ಯವಾದುದನ್ನ ಸೃಷ್ಟಿಸ್ತವೆ ಅಂತ. ಯಾವಾಗ ಮನುಷ್ಯ ಅಕ್ಷರ ಜ್ಞಾನ ಪಡಿತಾನಲ್ಲ, ಅವತ್ತು ಅವನಿಗೆ ಬದುಕಿನಲ್ಲಿ ಒಂದು ಹೊಸತನ ಕಾಣಲಿಕ್ಕೆ ಆರಂಭಿಸ್ತದೆ. ಭಾಷಾ ವಿಜ್ಞಾನದ ವಿದ್ಯಾರ್ಥಿಯಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಾರ್ಬರ್ ಅನ್ನುವಂತ ಬಹಳ ದೊಡ್ಡ ಭಾಷಾ ವಿಜ್ಞಾನಿ ಒಂದು ಮಾತನ್ನು ಹೇಳ್ತಾನೆ, ಏನಂದ್ರೆ ಮ್ಯಾನ್ ಈಸ್ ಎ ಟೂಲ್ ಮೇಕಿಂಗ್ ಅನಿಮಲ್ ಅಂತ. ಮನುಷ್ಯ ಉಪಕರಣಗಳನ್ನ ಸೃಷ್ಟಿಸುವಂತ ಪ್ರಾಣಿ. ಅಂಡ್ ಹೀಸ್ ಫಸ್ಟ್ ಟೂಲ್ ಈಸ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಭಾಷೆ ಅವನು ಸೃಷ್ಟಿಸಿದ ಮೊದಲ ಉಪಕರಣ ಅಂತ ಹೇಳಿ. ಈ ಉಪಕರಣದಿಂದ ನಾವು ಜಗತ್ತನ್ನು ಸರಿಪಡಿಸಬಹುದು ಅನ್ನುವ ವಿಚಾರವನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳು ಯಾಕೆ ಗುರುಗಳನ್ನ ಅಷ್ಟು ಇಷ್ಟಪಡ್ತಾರೆ, ಇದನ್ನ ಬಹಳ ಸಲ ಯೋಚನೆ ಮಾಡಿದ್ದೀನಿ. ಒಂದ್ಸಲ ನನ್ನ ಮಗಳು ಪೂರ್ವಗ್ರಹ ಅನ್ನುವ ಪದವನ್ನ ಪೂರ್ವಾಗ್ರಹ ಅಂತ ಬರೆದಿದ್ರು. ನಾನು ಅವಳಿಗೆ ಹೇಳಿದೆ, ಇದು ತಪ್ಪಿದೆ, ಅದು ಪೂರ್ವಗ್ರಹ, ಪ್ರಿಜುಡ್ಯೂಸ್, ಮೊದಲೇ ಗ್ರಹಿಸುವುದು, ಪೂರ್ವಾಗ್ರಹ ಆಗೋದಿಲ್ಲ ಅಂತ ಹೇಳಿ. ಅದಕ್ಕೆ ಅವಳು ಹೇಳಿದ್ಲು, ನೀ ನಮ್ಮ ಟೀಚರ್ಗಿಂತಲೂ ಚೆನ್ನಾಗಿ ಏನು ಅಂತ ಹೇಳ್ತಿದ್ದ.
ಅಂದ್ರೆ ಮಕ್ಕಳಿಗೆ ಶಿಕ್ಷಕರ ಬಗ್ಗೆ ಎಷ್ಟು ನಂಬಿಕೆ ಇರ್ತದೆ, ಇದು ಬಹಳ ಮಹತ್ವದ್ದು. IAS ಆಫೀಸರ್ ಮಕ್ಕಳಾಗಿರ್ಬೋದು, ಚೀಫ್ ಇಂಜಿನಿಯರ್ ಮಕ್ಕಳಾಗಿರ್ಬೋದು, ದೊಡ್ಡ ವಿದ್ವಾಂಸನ ಮಕ್ಕಳಾಗಿರ್ಬೋದು, ಆದರೆ ಮಕ್ಕಳು ನಂಬೋದು ಗುರುಗಳನ್ನ, ಟೀಚರ್ಸ್ ಅನ್ನ, ಶಿಕ್ಷಕರನ್ನ ಅನ್ನೋದನ್ನು ಮಾಡಿದ್ದಾರೆ. ಇದು ಶಿಕ್ಷಕರಿಗೆ ಬಹಳ ದೊಡ್ಡದಾದ ಜವಾಬ್ದಾರಿಯನ್ನು ಹೊರಿಸ್ತಾ ಇದೆ. ಈ ಮಾತು, ನಿಮ್ಮ ಜವಾಬ್ದಾರಿ ಎಷ್ಟಿದೆ ಇದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಒಬ್ಬ ಗುರುವಿನ ಬಹಳ ದೊಡ್ಡ ಜವಾಬ್ದಾರಿ ಏನಂದ್ರೆ ಪ್ರತಿಯೊಬ್ಬ ಮಗುವಿನ ಮನಸ್ಸಿನಲ್ಲಿ ಒಬ್ಬ ಗುರುವನ್ನ ಸೃಷ್ಟಿಸ್ಬೇಕು. ಇದನ್ನ ಬಸವಣ್ಣವ್ರು ಈ ಮಾತನ್ನು ಹೇಳಿದ್ದಾರೆ. ಯಾರು ಶ್ರೇಷ್ಠ ಗುರು ಅಂದ್ರೆ ಯಾವ ಗುರು ತನ್ನ ವಿದ್ಯಾರ್ಥಿಯ ಹೃದಯದಲ್ಲಿ ಒಬ್ಬ ಶಿಕ್ಷಕನನ್ನ ಸದಾ ಸೃಷ್ಟಿಸಿ ಇಟ್ಟಿರ್ತಾನೆ. ಅದಕ್ಕೆ ಅವರು ಹೇಳಿದ್ರು ಅರಿವೇ ಗುರು ಅಂತ ಹೇಳಿದ್ರು. ಯಾವ ಶಿಕ್ಷಕ ತನ್ನ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಅರಿವು ಮೂಡಿಸ್ತಾನಲ್ಲ, ಆ ಅರಿವು ಗುರುವಾಗಿ ಆತನ ಜೀವನ ತುಂಬಾ ಇರ್ತದೆ. ಇವತ್ತು 25 ವರ್ಷದ ಈ ಕಾಲಘಟ್ಟದಲ್ಲಿ ಅನೇಕ ಜನ ವಿದ್ಯಾರ್ಥಿಗಳಾಗಿ ಹೋಗಿದ್ದಾರೆ. ಅಲ್ಲಿ ಅನೇಕ ಜನ ಇವತ್ತು ಯಾಕೆ ಬಂದಿದ್ದಾರೆ ಅಂದ್ರೆ, ನೀವು ಅವರ ಹೃದಯದಲ್ಲಿ ಒಬ್ಬ ಗುರುವನ್ನ ಇಟ್ಟಿದ್ದೀರಿ, ಅರಿವೆಂಬ ಗುರುವನ್ನ ಇಟ್ಟಿದ್ದೀರಿ. ಯಾಕೆ ಒಬ್ಬ ಶಿಕ್ಷಕ ವಿದ್ಯಾರ್ಥಿ ಜೊತೆ 24 ಗಂಟೆ ಇಡೀ ಜೀವನ ತುಂಬ ಇರ್ಲಿಕ್ಕೆ ಆಗೋದಿಲ್ಲ. ಆದರೆ ಆ ಗುರು ಕೊಟ್ಟಂತ ಅರಿವು ಇದೆಯಲ್ಲ, ಅದು ಗುರುವಾಗಿ ಸದಾ ಕಾರ್ಯ ಮಾಡ್ತಾ ಇರ್ತದೆ. ಆದ್ದರಿಂದನೇ ಇಲ್ಲಿ ಹೃದಯ ಸ್ಪರ್ಶಿಯಾದ ಅನೇಕ ಸಂದರ್ಭಗಳನ್ನ ನಿನ್ನೆಯಿಂದ ನಾನು ನೋಡ್ತಾ ಇದ್ದೇನೆ. ಅಂತ ಸಂದರ್ಭವನ್ನ ಸೃಷ್ಟಿಸಿದಂತ ಮತ್ತು ಅಂತ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದಂತ ಈ ಶಾಲೆಯ ಶಿಕ್ಷಕರು ನಿಜಕ್ಕೂ ಧನ್ಯರು ಅಂತ ನಾನು ಹೇಳಿದ್ದೇನೆ. ಈ ಹಿಂದೆ ನಾನು ಈ ಶಾಲೆಗೆ ಒಂದ್ಸಲ ಬಂದಿದ್ದೆ, ಈ ಮೊದಲು ಬಂದಿದ್ದೆ. ನನಗೇನು ಆನಂದ ಅನ್ನಿಸ್ತಂದ್ರೆ, ಇದು ನಿಜವಾದ ಭಾರತ ಇದೆ. ಈ ಶಾಲೆ ನನಗೆ ನಿಜವಾದ ಭಾರತ ಹೇಗೆ ಇರಬೇಕು ಅನ್ನೋದಕ್ಕೆ ಒಂದು ಮಾದರಿ ಅನ್ನಿಸ್ತು. ಅದನ್ನ ಇಲ್ಲಿ ಎಲ್ಲ ಕಡೆಯಿಂದ ಬಂದ ಮಕ್ಕಳಿದ್ದಾರೆ. ಯಾಕಂದ್ರೆ ಅವರ ತಂದೆ ತಾಯಿಗಳು ಇಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಉದ್ಯೋಗಿಗಳಾಗಿದ್ದಾರೆ. ಇಲ್ಲಿ ಶಿಕ್ಷಕರು ಕೂಡ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಇದೊಂದು ಹೊಸ ಒಂದು ಪ್ರದೇಶ. ಇದು ಈ ಒಂದು 50 ವರ್ಷದ ಅವಧಿಯಲ್ಲಿ ಆದಂತ ಸೃಷ್ಟಿಯಾದಂತ ಈ ಪ್ರದೇಶದಲ್ಲಿ ಎಲ್ಲರೂ ಹೊಸಬರೇ ಇದ್ದಾರೆ. ಇವರಿಗೆ ಏನಾಗ್ಬಿಡ್ತಂದ್ರೆ, ಎಲ್ಲರೂ ತಮ್ಮ ತಮ್ಮ ನೆಲವನ್ನ ಬಿಟ್ಟು ಬಂದಿರ್ತಾರೆ, ತಮ್ಮ ತಮ್ಮ ಬಂಧು ಬಳಗವನ್ನು ಬಿಟ್ಟು ಬಂದಿರ್ತಾರೆ. ಇಲ್ಲಿಯ ಹಿಂದೂಗಳು, ಮುಸ್ಲಿಮರು, ದಲಿತರು, ಬ್ರಾಹ್ಮಣರು, ಲಿಂಗಾಯತ ಯಾರು ಇದ್ರೂ ಕೂಡ ಇಲ್ಲಿ ಎಲ್ಲರೂ ಒಂದಾಗಿ ಇರುವುದು ಈ ನಿಸರ್ಗ ಅವರಿಗೆ ಕಲಿಸ್ಬಿಡ್ತದೆ. ಇಲ್ಲಿಯ ಒಟ್ಟು ವಾತಾವರಣ ಇದೆಯಲ್ಲ, ಇದೊಂದು ಹೊಸ ಬದುಕನ್ನ, ಹೊಸ ವಾತಾವರಣವನ್ನು ಅವರಿಗೆ ಸೃಷ್ಟಿಸಿಕೊಡ್ತದೆ. ಈ ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ಕೂಡ ಈ ಶಾಲೆಯಲ್ಲಿ ಕಲಿತ ಮಕ್ಕಳು ಯಾವ ಕಾಲಕ್ಕೂ ಕೋಮುವಾದಿಗಳಾಗಿ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ಹೇಳಿಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇವರ ಬೆಳವಣಿಗೆ ಇವತ್ತು ಶ್ರೀದೇವಿ ಮೇಡಮ್ ಅವರು ಒಂಥರ ಎಷ್ಟು ಭಾವಪೂರ್ಣವಾಗಿ ಆ ಮಕ್ಕಳನ್ನ, ಅವೆಲ್ಲ ಈಗ ಮಕ್ಕಳಂದ್ರೆ ನಮ್ಮ ಪ್ರಮೋದ್ ಹೇಳಿದಾಗೆ ಅವರಿಗೆ 2 ಮಕ್ಕಳನ್ನ ಹಡೆದವರು ಇದ್ದಾರೆ. ಅವರನ್ನ ಇವತ್ತಿನ ಕೂಡ ಮಕ್ಕಳ ಹಾಗೆ ನೋಡೋರು ಇದೆಯಲ್ಲ, ಮತ್ತು ಅವರನ್ನ ಟೀಚರ್ ಆಗಿ ನೋಡೋದು. ಶ್ರೀದೇವಿ ಮೇಡಮ್ ಅವರು ಅಂದ್ರೆ ಅವರೊಬ್ಬರೇ ಅಲ್ಲ. ಶ್ರೀದೇವಿ ಮೇಡಮ್ ಅಂದ್ರೆ ಅವರ ಒಟ್ಟು ಇಲ್ಲಿರುವಂತ ಎಲ್ಲಾ ಸಿಬ್ಬಂದಿಗೆ ಅವರು ಒಂದು ಸಾಂಕೇತಿಕವಾಗಿ ಅವರ ಹೆಸರನ್ನು ನಾನು ತಗೋತಾ ಇದ್ದೀನಿ. ಈ ಮಾತನ್ನ ನಾನು ಹೇಳಿಕ್ಕೆ ನಿಜಕ್ಕೂ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಯಾಕಂದ್ರೆ ಈ ಮಕ್ಕಳು ಬಹಳ ಉದಾತ್ತವಾಗಿ ಬೆಳೆದಿದ್ದಾವೆ ಮತ್ತು ಈ ಮಕ್ಕಳಿಗೆ ನಿಸರ್ಗ ಒಂದು ಬಹಳ ದೊಡ್ಡ ಶಿಕ್ಷಕ ಇದೆ. ಈ ನಿಸರ್ಗದಿಂದಲೇ ನಮಗೆ ಕುವೆಂಪು ಅವರು ಸಿಕ್ಕರು. ನಾನು ಮೊನ್ನೆ ಕುವೆಂಪು ಅವರ ಮನೆಗೆ ಭೇಟಿ ನೀಡಿದ್ದೆ, ಕುಪ್ಪಳ್ಳಿಗೆ. ನನಗೆ ಅನಿಸ್ತು, ಈ ಸೃಷ್ಟಿ ಎಂತ ಅಧ್ಯಕ್ಷ ಆಗಿರ್ಬೋದು ಅಬ್ರಹಾಂ ಲಿಂಕನ್, ಆದರೆ ತನ್ನ ಮಗನಿಗೆ ಕಲಿಸಿಕೊಡುವ ಶಕ್ತಿ ಇರೋದಿಲ್ಲ ಅನ್ನೋದು ಆ ಪತ್ರದ ಒಂದು ವಿಚಾರ ಇದೆ. ಆ ಪತ್ರದ ರಹಸ್ಯ ಏನಂದ್ರೆ, ಓನ್ಲಿ ಟೀಚರ್ ಕ್ಯಾನ್ ಟೀಚ್, ನಾಟ್ ದಿ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಅಂದ್ರೆ. ನನ್ ಮುಂದೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಈ ದೇಶದ ಭವಿಷ್ಯವನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಇದೆ. ಈ ಮಗು ಹೀಗೆ ಹಾಳಾದ್ರೆ ನಾಳೆ ಇದೊಂದು ಕ್ರಿಮಿನಲ್ ಆಗ್ತದೆ, ಒಬ್ಬ ಅಪರಾಧಿ ಆಗ್ತಾನೆ, ಆಮೇಲೆ ಈ ದೇಶಕ್ಕೆ ಕಂಟಕ ಆಗ್ತಾನೆ. ನಾನು ದೇಶದ್ರೋಹದ ಕೆಲಸ ಮಾಡಲ್ಲ, ಈ ಮಗುವನ್ನು ಚೆನ್ನಾಗಿ ಬೆಳೆಸೋದೇ ನನ್ನ ಜೀವನ ಗುರಿ ಅಂತ.
ಆ ಕಮಾಂಡರ್ ಇನ್ ಚೀಫ್ ಎಲ್ಲವನ್ನು ಮರೆತು 18 ವರ್ಷದ ಯುವತಿ ಶಿಕ್ಷಕಿಗೆ ಒಂದು ಸೆಲ್ಯೂಟ್ ಹೊಡಿತಾನೆ. ಆ ಸೆಲ್ಯೂಟ್ ಹೊಡೆದಾಗ ಮಗುಗೆ ಅನಿಸ್ತದೆ, ಓ ನನ್ನ ಶಿಕ್ಷಕಿ ನನ್ನ ಅಜ್ಜನಿಗಿಂತಲೂ ಗ್ರೇಟ್ ಆಗಿದ್ದಾಳೆ, ನನ್ನ ಅಜ್ಜನಿಗಿಂತಲೂ ಇವಳು ಬಹಳ ಶಕ್ತಿಶಾಲಿ ಆಗಿದ್ದಾಳೆ ಅಂತ ಅವನಿಗೆ ಪ್ರಜ್ಞೆ ಮೂಡ್ತದೆ. ಮರುದಿವಸ ಬಹಳ ವಿಧೇಯನಾಗ್ತಾನೆ. ಮುಂದೆ ಅವನು ಆ ಕ್ಲಾಸಿಗೆ ಆತ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗ್ತಾನೆ ಮತ್ತು ಒಬ್ಬ ಯೋಗ್ಯ ಮನುಷ್ಯನಾಗ್ತಾನೆ. ಸತ್ಯ. ಬೇರೆ ಬೇರೆ ಊರುಗಳಲ್ಲಿ, ಬೆಂಗಳೂರಲ್ಲಿ, ಮಂಗಳೂರಲ್ಲಿ, ಹುಬ್ಬಳ್ಳಿಯಲ್ಲಿ, ಮುಂಬೈಯಲ್ಲಿ, ಪುಣೆಯಲ್ಲಿ ನಾವೆಲ್ಲ ಎಲ್ಲೆಲ್ಲೋ ಕಳೆದೋಗಿದ್ವಿ. ಆ ಎಲ್ಲ 24 ಬ್ಯಾಚ್ಗಳ ಹುಡುಗರು ಕೂಡ, ವಿದ್ಯಾರ್ಥಿಗಳು ಕೂಡ ಇವತ್ತಿಗೆ ಬಂದು ಸೇರಿದ್ದೀವಿ ಅನ್ನೋದ್ರ ಅರ್ಥ ನಮ್ಮ ಟೀಚರ್ಗಳ ಮೇಲಿರುವಂತ ನಮ್ಮ ಪ್ರೀತಿ, ನಮ್ಮ ಮಮತೆ, ನಮ್ಮ ಶಾಲೆ ಅನ್ನುವಂತಹ ಮಮತೆ. ಓಕೆ, ಇನ್ನು ಸಮಯ ತುಂಬಾ ಆಗ್ತಾ ಇದೆ. ಎಲ್ಲರೂ ಕೂಡ ಊಟಕ್ಕೋಸ್ಕರ ವೇಟ್ ಮಾಡ್ತಾ ಇರ್ಬೋದು. ಆದ್ರೆ ಆಗ್ಲೇ ನಮ್ಮ ಪ್ರಮೋದ್ ಹೆಗಡೆ ಸರ್ ಅವರು ಹೇಳಿದ ಹಾಗೆ ಬೌದ್ಧಿಕ ಹಸಿವು, ಆ ಹಸಿವನ್ನ ತಣಿಸಿದ ಮೇಲೆ ನಿಮ್ಗೆ ನಿಮ್ಮ ಹೊಟ್ಟೆ ಹಸಿವಿಗೆ ಏನು ಸಣ್ಣ ನೆನಪಿನ ಕಾಣಿಕೆಯನ್ನ ನೀಡುವ ಮುಖಾಂತರ ನಾವು ಶ್ರೀ ಪ್ರಮೋದ್ ಹೆಗಡೆ ಅವರನ್ನ ಬೀಳ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಪ್ರೊಫೆಸರ್ ಎಸ್.ಕೆ. ಅಂಬೇಕರ್ ಅವರ ಮಾತುಗಳು. ಒಂದು ನಿಮಿಷ ನಾನು ತಗೊಳ್ಳೋದು ಅಂದ್ರೆ ಈ ಆಮಂತ್ರಣ ಪತ್ರಿಕೆಯ ಮೇಲೆ. ಈ ಆಮಂತ್ರಣ ಪತ್ರಿಕೆ ನನಗೆ ಯಾವಾಗ ಸಿಕ್ತು, ದಯಮಾಡಿ ಕ್ಷಮಿಸಬೇಕು. ದೊಡ್ಡ ದೊಡ್ಡ ಜನ ಮಾತಾಡ್ಯಾರ, ನನಗೆ ಅಷ್ಟು ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ನನಗೆ ನನ್ನ ಗುರು ಒಬ್ರು ಹೇಳಿದ್ರು, ಯಾವಾಗ ದೊಡ್ಡ ಜನ ಮಾತಾಡ್ತಾರೆ, ಈ ಪ್ರಮೋದ್ ಹೆಗಡೆ ಅಂತವರು ಮತ್ತು ರಂಜಾನ್ ದರ್ಗಾ ಅಂತವ್ರು ಮಾತಾಡಿದಾಗ ನೀನು ಮಾತಾಡುವ ತಪ್ಪು ಮಾಡಬೇಡ ಅಂತ ಹೇಳಿದ್ರು. ಅದು ನಾನು ತಪ್ಪು ಮಾಡಲಿಕ್ಕೆ ಬಯಸ್ತೇನೆ. ಯಾಕೆ ನನಗೆ ಇಲ್ಲಿ ಒಂದು ಚೀಫ್ ಗೆಸ್ಟ್ ಅಂತ ಕರೆದಾರ, ಅದಕ್ಕೆ ನಾನು ಮಾತಾಡಬೇಕಾಗಿದೆ. ಅದು ಚುಟುಕಾಗಿ ಮಾತಾಡಿ 2 ನಿಮಿಷದಲ್ಲಿ ಮುಗಿಸ್ತೇನೆ. ಈ 2ನೇ ಪೇಜಲ್ಲಿ 25 ವಸಂತಗಳನ್ನು ಪೂರೈಸಿದ ನಮ್ಮ ಶಾಲೆ, ನಮ್ಮ ಶಾಲೆ, ಇದು ನನಗೆ ಬಹಳ 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 ಒಂದು ಆತ್ಮೀಯತೆಯನ್ನು ಕೊಡ್ತು. ನಮ್ಮ ಶಾಲೆ ಅಂತ ನೀವು ಯಾವಾಗ ಬರೀತೀರಿ ಅಂದ್ರೆ ನಾನು ದಟ್ ಶೋಸ್ ಯುವರ್ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್. ಈ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಇದು ಹೇಗೆ ತೋರಿಸ್ತಾ ಇದೆ ಅಂದ್ರೆ, ಈ 2 ಈಗ ಮಾಸ್ಟರ್ ಆಫ್ ದ ಸೆರೆಮನಿ ಅಂತ ನಾವೇನು ಹೇಳ್ತೀವಿ, ಈ ಕನ್ನಡದಲ್ಲಿ ಇಲ್ಲಿ ಕೇಳಬೇಕಂದ್ರೆ ಮುಖ್ಯ ನಿರೂಪಕರು ಅಂತ ಹೇಳ್ತೇವೆ. ರಾಧಾ ಹಿರೇಗೌಡ ಮತ್ತು ಪ್ರಸನ್ನ ಅವರು, ಇವರು ಇಲ್ಲೇ ಸ್ಕೂಲಲ್ಲಿ ಕಲಿತು ಹೋಗಿದ್ದಾರೆ ಅಂತ ನನಗೆ ಹೇಳಿದರು. ಈ ಇಬ್ಬರು ಸ್ಕೂಲಲ್ಲಿ ಕಲಿತು ಮತ್ತೆ ಈಗ ಆರ್ಗನೈಸಿಂಗ್ ಸೆಕ್ರೆಟರಿ ಅಂತ ನಾವೇನು ಹೇಳ್ತೀವಿ, ಇದಕ್ಕೆ ಈ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದ ಈ ಸ್ಕೂಲಿನ ಆರ್ಗನೈಸಿಂಗ್ ಸೆಕ್ರೆಟರಿ ಅವರು ಎಲ್ಲ ಬಂದು ಇದರ ಫಂಕ್ಷನ್ ಅದು ಮಾಡ್ತಾರಂದ್ರೆ ಇದು ಒಂದೇ ಇದೇ ತೋರಿಸ್ತದೆ, ಇದು ನಮ್ಮ ಶಾಲೆಗೆ ನಾವು ಬರಬೇಕು. ಒಮ್ಮೆ ನಾನು ಹಿಂಗೆ ಭಾಷಣ ಕೇಳ್ತಾ ಇದ್ದೆ, ಒಬ್ರು ಹೇಳಿದ್ರು 1 ರಿಂದ 23 ವರ್ಷ ಅಥವಾ 25 ವರ್ಷವರೆಗೆ ಕಲಿಬೇಕು ಅಂತ. ಹೌದು, ಫಸ್ಟ್ 25 years one has to learn. 25 years includes your PhD or masters or whatever. 25 ವರ್ಷದಿಂದ 60 ವರ್ಷವರೆಗೆ ಗಳಿಸಬೇಕು. ಅರ್ನ್ ಅಂದ್ರೆ ಅದು ಎಥಿಕ್ಸ್ ಅಂಡ್ ವ್ಯಾಲ್ಯೂಸ್. 60 ವರ್ಷ ಆದ್ಮೇಲೆ ನೀವು ಅದನ್ನ ಸೊಸೈಟಿಗೆ ರಿಟರ್ನ್ ಕೊಡಬೇಕು. ಈ 3 ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇರೋದೇನು, ಲರ್ನ್ ಅದು ಏನಾಗಿ ಕಲಿಬೇಕಾದ್ರೆ ಬಹಳ ಇಫೆಕ್ಟಿವ್ ಆಗಿ ಕಲಿ, ಏನು ಶಕ್ತಿ ಆಗ್ತದೆ ಅದು ಅವ್ರಿಗೆ ಕೊಡಬೇಕು ಅಂತ ನಾನು ಒಂದು ವಿನಂತಿ ಮಾಡ್ಕೊತೇನೆ. ಇಸ್ ಅವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅದೇ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರಲ್ಲ, ಅದು ಮತ್ತೆ ಕೊಡೋದೇನಿದೆಯಲ್ಲ, ಅದು ಕೊಡೋದೊಂದು ದೊಡ್ಡ ಭಾಗ್ಯ. ಅದು ಹೇಳ್ತಾರೆ, ಹಿಂದಿಯಲ್ಲಿ ಒಂದು ಇದನ್ನು ಹೇಳ್ತಾರೆ, ದೇನೆ ಮೇಲೆ ಖುಷಿ ಹೈ ದೇನೆ ಮೇಲೆ ದೇಖೇ ಬೇಕು. ಯಾವಾಗಲೂ ಒಂದೇನು ಕೊಡ್ತೀವಲ್ಲ ಅದರೊಂದು ಏನೋ ಒಂದು ಆನಂದ ಇದೆ, ಅದು ತಗೊಳ್ಳೋದಕ್ಕಿಲ್ಲ. ಅದಕ್ಕೆ ನಾವು ಕೊಟ್ಟು ನೋಡಬೇಕು.